ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯದ ಶಕ್ತಿ ಕೇಂದ್ರದಲ್ಲಿ ಕಳ್ಳತನ ನಡೆದಿದೆ. ವಿಧಾನಸೌಧದಲ್ಲಿ ಇರುವಂತಹ ಪ್ರಭಾವಿ ಸಚಿವರ ಕಚೇರಿಯಲ್ಲಿ ನಡೆದಿರುವಂತಹ ಕಳ್ಳತನ ಎಲ್ಲರಲ್ಲೂ ಆಶ್ಚರ್ಯವನ್ನ ಉಂಟು ಮಾಡಿದೆ. ಬಿಗಿ ಬಂದೋಬಸ್ತ್ ಹೊಂದಿರುವಂತಹ ಶಕ್ತಿ ಕೇಂದ್ರದಲ್ಲಿನ ಕಳ್ಳತನದ ಬಗ್ಗೆ ಎಲ್ಲರಲ್ಲೂ ಕೂಡ ಆತಂಕವನ್ನ ಉಂಟು ಮಾಡಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕಳ್ಳತನ ಮಾಡೋದಕ್ಕೆ ಕಳ್ಳರಿಗೆ ಇಂತಹದ್ದೇ ನಿರ್ದಿಷ್ಟವಾದಂತಹ ಜಾಗ ಅಂತ ಇರೋದಿಲ್ಲ. ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಸಚಿವರ ಕಚೇರಿಯಲ್ಲಿ ಕಳ್ಳತನ ಒಂದು ನಡೆದಿದೆ. ಸಚಿವ ಬೈರತಿ ಸುರೇಶ್ ಕಚೇರಿಯಲ್ಲೇ ಈ ಕಳ್ಳತನ ನಡೆದಿದೆ. ಸಚಿವರ ಕಚೇರಿಗೆ ಬಂದಿದ್ದಂತಹ ವ್ಯಕ್ತಿಯೊಬ್ರು ಅಲ್ಲೇ ಮರ್ತು ಹೋಗಿದ್ದಂತಹ 300 ಗ್ರಾಂ ಚಿನ್ನ ಹಾಗೆ 1.5 ಲಕ್ಷ ರೂಪಾಯಿ ನಗದುಳ್ಳಂತಹ ಬ್ಯಾಗ್ ಕಳ್ಳತನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರೊಂದು ದಾಖಲಾಗಿದೆ. ಇನ್ನು ಡಿ ಗ್ರೂಪ್ ನೌಕರರ ಆಂಟೋನಿ ಅನ್ನುವಂಥವರನ್ನ ಬಂಧನಕ್ಕೊಳಪಡಿಸಲಾಗಿದೆ. ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವ ಬೈರತಿ ಸುರೇಶ್ ಅವರ ಕಚೇರಿಗೆ ಇಷ್ಟೊಂದು ಚಿನ್ನಾಭರಣ ಹೇಗ್ ಬಂತು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ನವೀನ್ ಎಂಬ ವ್ಯಕ್ತಿ ಕೆಲಸದ ನಿಮಿತ್ತ ಸಚಿವ ಬೈರತಿ ಸುರೇಶ್ ಅವರ ಕಚೇರಿಗೆ ಬಂದಿದ್ದು. ಈ ಸಂದರ್ಭದಲ್ಲಿ ನವೀನ್ ತಮ್ಮೊಟ್ಟಿಗೆ ತೆಗೆದುಕೊಂಡು ಬಂದಿದ್ದಂತಹ ಚಿನ್ನಾಭರಣ ಹಾಗೆ ಹಣ ಉಳ್ಳಂತಹ ಬ್ಯಾಗ್ ಅನ್ನ ಮರ್ತು ಹೋಗಿದ್ದಾರೆ. ಮತ್ತೆ ನೆಕ್ಸ್ಟ್ ಡೇ ಬಂದವ್ರು ನೋಡಿದಾಗ ಸಚಿವರ ಕಚೇರಿಯಲ್ಲಿ ಚಿನ್ನ ಮತ್ತೆ ಹಣ ಉಳ್ಳಂತಹ ಚೀಲ ಇರಲಿಲ್ಲ. ವಿಧಾನಸೌಧದ ಒಳಗೆ ಇಷ್ಟೊಂದು ಚಿನ್ನಾಭರಣ ಮತ್ತೆ ಹಣ ಬಂದಿದ್ ಹೇಗೆ? ದೂರು ದಾಖಲಿಸಿರುವಂತಹ ನವೀನ್ ಯಾರು? ಮೆಟಲ್ ಡಿಟೆಕ್ಟರ್ ತಪಾಸಣೆ ಕೇವಲ ನೆಪಕ್ ಮಾತ್ರನಾ? ಸಚಿವರ ಕಚೇರಿಯೊಳಗೆ ಬಂದಿರುವಂತಹ ಈ ಚಿನ್ನಾಭರಣದ ಮೂಲ ಏನು ಅನ್ನುವಂತಹದ್ದು ಅನೇಕ ಪ್ರಶ್ನೆಗಳು ಈಗ ಮೂಡಿದೆ. ಒಟ್ಟಾರೆ ಶಕ್ತಿ ಕೇಂದ್ರದಲ್ಲೂ ಕಳ್ಳರಿದ್ದಾರೆ ಅನ್ನುವಂತಹದ್ದು ಎಲ್ಲರಲ್ಲೂ ಕೂಡ ಆಶ್ಚರ್ಯ ಮೂಡಿಸಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.